ನೀವು ಹೇಳಿದ್ದೀರಾ ಸ್ಪ್ರೆಡ್ ಲವ್ ಅಂತ. ಈಗ ಆಲ್ರೆಡಿ ಗೇಮ್ ಮುಗ್ದಿದೆ, ನೀವು ಹೇಳ್ದಾಗೆ ಕಪ್ ಒಬ್ರು ಕೈಯಲ್ಲಿದೆ, ಕಾರ್ತಿಕ್ ವಿನ್ನರ್ ಆಗಿದ್ದಾರೆ. ಸೊ ಕಾರ್ತಿಕ್ ಅವ್ರ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಈಸ್ ಅ ಫೈಟರ್. ಅವ್ರ ಪ್ರತಿ ಚಾಲೆಂಜ್ ನಾನು ತುಂಬ ಚೆನ್ನಾಗಿ ಆಡ್ತಾ ಇರ್ತಿದ್ರು ಆ್ಯಂಡ್ ಎಲ್ಲೂ ಬಿಟ್ಕೊಡ್ತಿರ್ಲಿಲ್ಲ ಅವ್ರ ಗೇಮ್ನ. ಒಂದು ಕಾನ್ಫಿಡೆನ್ಸ್ ಅವ್ರಲ್ಲಿ ಸಿಕ್ಕಾಪಟ್ಟೆ ಇರೋದು ಪ್ರತಿ ಟಾಸ್ಕ್ ಮುಂಚೆ. ಸೊ ಹಿ ಡಿಡ್ ಇಟ್ ವೆರಿ ವೆಲ್. ಈ ಜರ್ನಿನಲ್ಲಿ ಬಹಳಷ್ಟು ಕಡೆ ನೀವು ಲೋನ್ಲಿ ಫೀಲ್ ಆಗ್ತಿದ್ರಿ, ಒಬ್ಳೇ ಇದ್ದೀನಿ, ಅಲ್ಲೆಲ್ಲ ನನ್ನ ಏನೋ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ. ಬಟ್ ಇಡೀ ಮನೇಲಿ ನಿಮಗೆ ಪ್ರೀತಿ ಕೊಡೋಂಥ ಸಿರಿ ಮ್ಯಾಮ್ ಇದ್ರು, ಪ್ರತಾಪ್ ಇದ್ರು. ಸೊ ಬಟ್ ಸ್ಟಿಲ್ ಯಾಕೆ ನೀವು ಒಬ್ಬರೇ ನಿಂತಿದ್ದೀನಿ ಅಂತ ನಿಮ್ಗೆ ಅನಿಸಿತ್ತು? ಸ್ಟಾರ್ಟಿಂಗಲ್ಲಿ ಆ್ಯಕ್ಚುಲಿ ಬಂದ ತಕ್ಷಣ ಮನೆ ಅಂತ ಆದಮೇಲೆ, ಬಿಗ್ ಬಾಸ್ ಮನೆ ಅಂತ ಆದಮೇಲೆ ನಮಗೆ ಎಲ್ಲೇ ಆದರೂ ಕೂಡ, ಒಂದು ಕಾಡೇ ಆಗಿದ್ರು ಕೂಡ ನಮಗೆ ಕಂಪ್ಯಾನಿಯನ್ ಬೇಕು. ಯಾಕೆಂದರೆ ನಮಗೆ ಟೈಮ್ ಸ್ಪೆಂಡ್ ಮಾಡಬೇಕು, ಇಲ್ಲಾಂದರೆ ಸಮಯ ಕಳಿಯೋಕ್ಕಾಗಲ್ಲ ನಮಗೆ. ಈ ಬಿಗ್ ಬಾಸ್ ಮನೇಲಿ ಆಟಗಳು ನಡೀತಿದ್ದಾವೆ, ಮಾತುಗಳಿದ್ದಾವೆ, ನಾಮಿನೇಷನ್ ಅನ್ನೋದಿದೆ ಅಂತ ಹೇಳಿದ ತಕ್ಷಣ ಇನ್ನೂ ಜಾಸ್ತಿ ಅನಿಸುತ್ತೆ, ಈ ಫ್ರೆಂಡ್ಸ್ ಬೇಕು, ನಮಗೊಂದು ಗ್ರೂಪ್ ಬೇಕು ಅಂತ ಅನಿಸುತ್ತೆ. ಸ್ಟಾರ್ಟಿಂಗಲ್ಲಿ ನಂಗೊಂದು ಫ್ರೆಂಡ್ಸ್ ಸಿಗ್ತಾರೆ, ಇಬ್ಬರು ಫ್ರೆಂಡ್ಸ್ ಸಿಗ್ತಾರೆ, ಅವ್ರ ಜೊತೆ ಒಳ್ಳೆ ಮೆಮೊರಿ ಸ್ಪೆಂಡ್ ಮಾಡ್ತೀನಿ, ತುಂಬ ಚೆನ್ನಾಗಾಗುತ್ತೆ. ಬಟ್ ಟಾಸ್ಕ್ಗಳಂತ ಬಂದಾಗ ಮನಸ್ತಾಪಗಳಾದಾಗ ಸಂಬಂಧಗಳು ಚೂರಾಗ್ತವೆ, ಮತ್ತು ನಾವು ಇನ್ನೊಬ್ರನ್ನ ಹುಡುಕ್ತಾ ಹೋಗ್ತೀವಿ. ಲೈಫಲ್ಲಿ ಹೇಗೆ ಮಾಡ್ತೀವೋ ಹಾಗೆ ಇಲ್ಲೂ ಕೂಡ, ಇದು ಒಂದು ಮನೆ, ಇದರಲ್ಲೂ ಹಾಗೆ ಆಗ್ತಾ ಹೋಗುತ್ತೆ, ಲೈಫ್ ನಡೆಯುತ್ತೆ. ಬಟ್ ಯಾರೂ ಕೂಡ ಒಬ್ಬರು ಕೂಡ ಸಿರಿ ಮ್ಯಾಮ್ ಬರೋ ಆ ಜರ್ನಿ ತನಕನೂ ಅಲ್ಲಿ ತನಕ ನಂಗೆ ಯಾರೂ ಕೂಡ ಹಾಗೆ ನಿಂತಿರಲಿಲ್ಲ. ಆ್ಯಂಡ್ ಐ ಡೋಂಟ್ ಇವನ್ ಎಕ್ಸ್ಪೆಕ್ಟ್, ಬಿಕಾಸ್ ನಾನೇ ಹಾಗಿರ್ತಿದ್ದೆ, ಆನ್ ಫೇಸ್ ಹೇಳ್ಬಿಡ್ತಿದ್ದೆ. ನಾನು ಸ್ವಲ್ಪ ಜಾಸ್ತಿನೇ ಸ್ಟ್ರೇಟ್ ಫಾರ್ವರ್ಡ್, ಆ್ಯಂಡ್ ನನಗೆ ಸಾರಿ ಅಂತ ಮನಸ್ಸಿಂದ ಬರೋ ತನಕ ಹೇಳಕ್ಕೆ ಬರಲ್ಲ. ಸೊ ನಂಗೆ ಅದು ಫೇಕ್ ಮಾಡೋಕ್ಕಾಗಲ್ಲ. ನನ್ನ ಫೀಲಿಂಗ್ಸ್, ನನಗೆ ಏನೇ ಭಾವನೆಗಳು ಬಂದರೂ ನನ್ನ ಮುಖದ ಮೇಲೆ ಕಾಣಿಸ್ಕೊಡ್ತಾ ಇತ್ತು, ಇದನ್ನ ನಾನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಸೊ ಇದರಿಂದ ಸುಮಾರಷ್ಟು ಜಡ್ಜ್ಮೆಂಟ್ ಬಂದಿತ್ತು ಅಲ್ಲಿ ಕೂಡ. ನಾನು ಇವಾಗ ಹೋಗಿ ನೋಡಬೇಕು ಏನೇನಾಗಿದೆ ಹಿಂದೆ ಅಂತ. ಬಟ್ ನಂಗೆ ಅನಿಸ್ತಿತ್ತು ಮೇ ಬಿ ದಿಸ್ ಇಸ್ ದ ರೀಸನ್ ಅವ್ರಿಗೆ ನಾನು ಇಷ್ಟ ಆಗ್ತಿಲ್ಲ ಅಂತ. ಸೊ ನನಗೆ ಅನಿಸ್ತಿತ್ತು ನಾನು ಕೆಟ್ಟೋಳ ಅಂತ ನಂಗೆ ಅನಿಸ್ತಿತ್ತು ಆವಾಗ. ಸೊ ಆವಾಗ ಬೇಜಾರಾಗ್ತಿತ್ತು. ಸೊ ಸುಮಾರಷ್ಟು ಸಲ ಒಬ್ಬರ ಹತ್ರ ಏನಾದರೂ ಶೇರ್ ಮಾಡಿಕೊಂಡೆ ಅಂದರೆ ಆ ವಿಷಯನ ಹೋಗ್ಬಿಟ್ಟು ಬೇರೆ ಒಂದು ವೇದಿಕೆ ಸಿಕ್ಕಿದಾಗ ಅವರು ಹೊರಗಡೆ ಎಲ್ಲರೂ ಎದುರುಗಡೆ ಹೇಳ್ತಾ ಇರ್ತಿದ್ರು, ಆವಾಗ ಬೇಜಾರಾಗೋದು. ಸೊ ಅವಾಗ ನಾನೇನು ಮಾಡ್ತಿದ್ದೆ, ನಾನು ಮಾತಾಡೋದು ಕಮ್ಮಿ ಮಾಡ್ತಿದ್ದೆ. ಯಾರ ಹತ್ರ ಏನಾದರೂ ಹೇಳಬೇಕಿದ್ರೆ ಭಯ ಪಡ್ತಾ ಇದ್ದೆ, ಯಾಕಂದರೆ ಇವರು ಬೇರೆ ಟೈಮ್ ಸಿಕ್ಕಿದಾಗ ಹೇಳ್ತಾರೆ ಎಲ್ಲ ಅಂತ ಒಂದು ಟ್ರಸ್ಟ್ ಇಶ್ಯೂಸ್ ಇರ್ತಿತ್ತು. ಅನ್ನೋದು ಆಗ್ತಿತ್ತು ಅದಕ್ಕೆ ಸಹಜವಾಗಿ. ದಟ್ಸ್ ವೈ ಐ ಟು ಫೀಲ್ ಲೋನ್ಲಿ, ದಟ್ ಯಾರೂ ನಂಬಕ್ಕಾಗಲ್ಲ, ಯಾರೂ ನನ್ನ ಹೆಸರು ತೊಗೊಳ್ತಾ ಇಲ್ಲ. ಉತ್ತಮ ಅಂತ ಬಂದ ತಕ್ಷಣ ಒಂದ್ಸಲಿನೂ ಹೆಸರು ತೊಗೊಳ್ತಾನೆ ಇರಲಿಲ್ಲ, ಆಲ್ಮೋಸ್ಟ್ ಯಾರೂ ತೊಗೊಳ್ತಿಲ್ಲ. ಅದಕ್ಕೆ ನಂಗೆ ಉತ್ತಮ ಕೊನೆ ವಾರದ ತನಕ ಎಲ್ಲೂ ಸಿಗಲಿಲ್ಲ. ಕಳಪೆ ಅಂದ ತಕ್ಷಣ ಸಂಗೀತ ಅಂತ ಬರ್ತಿತ್ತು. ಸೊ ಕ್ಯಾಪ್ಟನ್ಸಿಗೂ ವೋಟ್ಸ್ ಅಂತ ಬಂದರೆ ನನ್ನ ಹೆಸರು ಬರ್ತಾ ಇರಲಿಲ್ಲ, ಒಳ್ಳೇದಂತ ಬಂದ ತಕ್ಷಣ ಬರ್ತಿರಲಿಲ್ಲ. ದಟ್ಸ್ ವೇರ್ ಐ ಫೆಲ್ಟ್ ಲೋನ್ಲಿ.